ಸರ್, ಈ ಬಂದಿಂದ ರಿಸೆಪ್ಷನ್ ಸರ್ವಿಸ್ಗೆ ತುಂಬಾ ತೊಂದರೆ ಆಗಿದೆ ಸರ್. ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಬಸ್ಗೋಸ್ಕರ ಬೀದಿ ನಿಂತಿದ್ದಾರೆ ಸರ್. ಸರ್, ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಪೇಷಂಟ್ಗೆ ತುಂಬಾ ತೊಂದರೆ ಆಗ್ತಿದೆ ಸರ್. ಈ ಬಂದನ್ನ ಇಮಿಡಿಯೇಟ್ ಕಾಲ್ ಆಫ್ ಮಾಡ್ಲಿಲ್ಲ ಅಂದ್ರೆ ನಮ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಸರ್. ನೀನ್ ಹೇಳ್ದಂತ ಬಸ್ ತೆಗಿಯಕ್ಕಾಗಕ್ಕಿಲ್ಲ, ಹೋಗಮ್ಮ. ಮಾಡಕ್ಕಾಗಿಲ್ಲ, ಸುಮ್ಮನೆ ಯಾಕೆ ಕೂಗಾಡ್ತೀರಾ? ಹೋಗ್ರಿ, ಒಂದ್ಸಲ ಹೇಳೋದು ಅರ್ಥ ಆಗಲ್ವಾ? ನೀವುಗಳು ಮಾಡ್ತಿರೋ ಬಂದಿಂದ ಎಷ್ಟು ಜನ ಸಾರ್ವಜನಿಕರು ತೊಂದರೆ ಆಗ್ತಿದೆ ಅಂತ ನೀವೇ ನೋಡ್ತಾ ಇದೀರಲ್ಲ. ಸುಮ್ನೆ ಗಾಡಿಗಳನ್ನ ತೆಗೀರಿ. ತೆಗಿಯಂಗಿಲ್ರಿ. ಯಾರು ಏನ ಹೇಳಿದ್ರು ನಮ್ ಗುರುಪಾದಪ್ಪ ಹೇಳೋ ಮಠ ನಾವ್ ಗಾಡಿ ತೆಗಿಯಂಗಿಲ್ರಿ. ನಿಮ್ ಗುರುಪಾದಪ್ಪ ಅವ್ರು ಸಾವಿರಾರು ಹೇಳ್ಬೋದ್ರಿ. ನೀವುಗಳು ಮಾಡ್ತಿರೋ ಬಂದಿಂದ ಸ್ಕೂಲ್ ಮಕ್ಳಿಂದ ಹಿಡಿದು ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತಿದೆ ಅಂತ ನಿಮ್ಗೆ ಗೊತ್ತೇನ್ರಿ? ನೀವ್ ಏನ ಹೇಳಿ, ಆ ಗುರುಪಾದಪ್ಪನೇ ನಮ್ ಸರ್ಕಾರ. ಅವ್ನ್ ಎದ ಹಾಕೊಂಡವ್ರು ಯಾರು ಬಾಳ ಹಂಗಿಲ್ಲ, ಬದುಕಂಗಿಲ್ರಿ. ನೆನಪಿಟ್ಕೊಳ್ರಿ. ಇವತ್ತು 9ವರೆಗೆ ಎಕ್ಸಾಮ್ ಇದೆ. ಹೋಗ್ಲಿಲ್ಲ ಅಂದ್ರೆ ವರ್ಷ ಪೂರ್ತಿ ಹಾಳಾಗುತ್ತೆ. ಹೇಳಿ ಅಂಕಲ್, ಹೇಳಿ ಪ್ಲೀಸ್. ಕೇಳಿದ್ರ? ತನ್ನ ಮಗು ಭವಿಷ್ಯ ಚೆನ್ನಾಗಿರ್ಲಿ ಅಂತ ಕಷ್ಟಪಟ್ಟು ತಂದೆ ತಾಯಿಗಳು ಸ್ಕೂಲ್ ಕಳಿಸ್ತಾರೆ. ವರ್ಷ ಪೂರ್ತಿ ಸ್ಕೂಲ್ಗೆ ಹೋಗಿ ಇವತ್ತೊಂದಿನ ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ಈ ಮಗು ಭವಿಷ್ಯ ಹಾಳಾಗುತ್ತೆ. ಇದನ್ನೇ ನಿಮ್ ಗುರುಪಾದ ಬಂದ್ ಕೇಳ್ತಾನ? ಮರ್ಯಾದೆಯಿಂದ ಗಾಡಿ ತೆಗೀರಿ. ನಾವು ಅಷ್ಟೇ ಮರ್ಯಾದೆಯಿಂದ ಹೇಳಿ ಕರ್ತೀವ್ರಿ. ಯಾವ್ದೇ ಕಾರಣಕ್ಕೂ ಗಾಡಿ ತೆಗಿಯಂಗಿಲ್ಲ. ಅದೇನ್ ಮಾಡ್ತಾರ ಮಾಡ್ಕೋರಿ. ಹಾ, ದಾರಿ ಬಿಡಿ ಅಪ್ಪ. ಏನಾಯ್ತು ಲಕ್ಷ್ಮಿ? ಏನಾಯ್ತು ಮಗುಗೆ? ಏನ್ ಮಾಡ್ಕೊಂಡ್ಯಪ್ಪ? ವಿಶ್ವ ಮಾಡಿ ಮೇಲೆ ಬಿದ್ದು ಪೆಟ್ಟು ಮಾಡ್ಕೊಂಡನ. ಬಹಳ ರಕ್ತ ಹೋಗೈತಿ. ಎಷ್ಟು ತಪ್ಪೆ ಅಂದ್ರೆ ದವಾಖಾನೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಯಾರು ಆಟೋದವ್ರು ಬರೋಬಲ್ರು, ಯಾರು ಗಾಡಿ ತೆಗಿಯೋದಿಲ್ಲ ಅಂತಾರ. ಹಿಂಗ ಆಗ್ಬಿಟ್ರೆ ಸತ್ ಹೋಗ್ತಾನ್ರಿ ಇವ. ನೀವ್ ಹಿಂಗ್ ವಿಚಾರ ಮಾಡ್ಕೊತಿದ್ರ ನಮ್ ಮಗು ನಮಗ್ ಸಿಗೋದಿಲ್ರಿ, ಸಿಗೋದಿಲ್ಲ. ಮಗುನ ದವಾಖಾನೆ ಕರ್ಕೊಂಡು ಹೋಗ್ಬೇಕು. ಗಾಡಿನ ಒಂದ್ ನಿಮಿಷ. ನೀವುಗಳೇನಾದ್ರೂ ಈಗ ಬಸ್ ತೆಗೆದ್ರೆ ನಾನ್ ಬಸ್ಸಿಗೆ ಬೆಂಕಿ ಹಚ್ಬೇಕಾಗುತ್ತೆ. ನಿನ್ ಮಗು ತೊಂದ್ರೆ ಆಯ್ತು ಅಂತ ನೀನ್ ಬಸ್ ತೆಗೆ ಕೊಟ್ಟಿದ್ಯಲ್ಲ, ಇವರೆಲ್ಲ ಏನ್ ಮಕ್ಳಲ್ವಾ? ನೀವುಗಳು ಮಾಡ್ತಿರೋ ಬಂದಿಂದ ಊರ್ ಜನಗಳಿಗೆಲ್ಲ ತೊಂದ್ರೆ ಆಗ್ತಿದ್ಯಲ್ಲ, ಅವಾಗ ನೀನ್ ಮಾಡಿದ ತಪ್ಪು ಅಂತ ನಿಂಗೆ ಅನ್ಸ್ತಿಲ್ಲ? ಈ ಸಮಯದಾಗ ಹಿಂಗೆಲ್ಲ ಮಾತಾಡ್ಬೇಡಿ ಸರ್. ನಿಮ್ಮ ಕೈ ಮುಗಿತೀನಿ. ನನಗಿರೋದು ಒಂದೇ ಮಗು ಸರ್. ದಯವಿಟ್ಟು ಗಾಡಿ ತೆಗಿಲಿಕ್ ಬಿಡಿ ಪ್ಲೀಸ್ ಸಾಹೇಬ್ರ. ನಿನ್ ಮಗು ಹೆಚ್ಚು ಕಮ್ಮಿ ಆದ್ರೆ ಆ ಗುರುಪಾದ ಬಂದ್ ಕಾಪಾಡ್ತಾನ. ಈ ಮಗು ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ಬಂದದ್ರ ಭವಿಷ್ಯ ಬರೀತಾನ. ಹಾಕಿ ತೆಗೆದ್ರೆ ನಾವು ನೀವೆಲ್ಲ ಪಬ್ಲಿಕ್ ಮೊದ್ಲು ಪಬ್ಲಿಕ್ ಪ್ರಾಬ್ಲಮ್ ನ ಸ್ಪಂದಿಸೋದನ್ನ ಕಲ್ತ್ಕೊಳ್ಳಿ. ನಾವೆಲ್ಲ ಒಟ್ಟಾಗಿದ್ರೆ ಅಂತ 1000 ಜನ ಗುರುಪಾದ ಬಂದ್ರು ನಮ್ಮನ್ನೇನು ಮಾಡಕ್ಕಾಗಲ್ಲ. ಒಳ್ಳೆ ವಿಷಯಕ್ಕೆ ಬಂದ್ ಮಾಡಿ ಒಪ್ಕೊಳ್ಳೋಣ. ಯಾವನ ರೌಡಿ ಸತ್ ಅಂತೆಲ್ಲ ಬಂದ್ ಮಾಡಕ್ ಕೊಟ್ಟಿದ್ರಲ್ರಿ. ಬನ್ರಿ ಇಲ್ಲಿ, ಮೊದ್ಲ ಮಗು ಹಾಸ್ಪಿಟಲ್ ಹೋಗಿ ವ್ಯವಸ್ಥೆ ಮಾಡ್ರಿ. ತುಂಬಾ ಥ್ಯಾಂಕ್ಸ್ ಸಾಹೇಬ್ರ. ನೀ ಗಾಡಿ ತೆಗಿ, ಗಾಡಿ ತೆಗಿ. ಆಯ್ತಲ್ಲ, 1000 ಜನ ಗುರು ವಂಶ ಬಂದ್ರು ನಮ್ಮನ್ನ ಏನು ಮಾಡಕ್ ಆಗಕ್ಕಿಲ್ಲ. ನಡೀರ ಬಂದ ಗಾಡಿ ತೆಗೆನ. ಗಂಟೆದೆ ಗೌಡ ಇವನು, ಈ ನಾಡಿಗೆ ಹುಲಿ ಇವನು. ಗಂಟೆದೆ ಗೌಡ ಇವನು, ಈ ನಾಡಿಗೆ ಹುಲಿ ಇವನು. ನ್ಯಾಯಕ್ಕೆ ಇವನೇ ಸರದಾರ, ಅನ್ಯಾಯಕ್ಕೆ ಅಸುರ. ನೀತಿಗೆ ದಾಸ ಇವನು, ಬಡವರ ಬಂಧು ಇವನು. ಎದೆ ತಟ್ಟಿ ಹೇಳುವನು, ನ್ಯಾಯಕ್ಕೆ ಕಣ್ಣು ನಾ. ನಮಃ ನಮಃ ಅಯ್ಯ ನಮೋ ನಮಃ, ನಮಃ ನಮಃ ಸತ್ಯ ನಮೋ ನಮಃ. ಗರ್ಜನೆ ಕೇಳಪ್ಪೋ, ಆನೆ ಬರವನಿ ತಿಳಿಯಪ್ಪೋ. ಅಯ್ಯ ಬಂದರೆ ಅಯ್ಯಯ್ಯಯ್ಯಪ್ಪೋ. ವೀರಾದಿ ವೀರನು ಇವನಪ್ಪೋ, ಶೂರಾದಿ ಶೂರನು ಇವನಪ್ಪೋ. ಕಳ್ಳನಿಗಿವನೇ ಅಯ್ಯಯ್ಯಯ್ಯಪ್ಪೋ. ಅಯ್ಯ ಅಯ್ಯ ನ್ಯಾಯಕ್ಕೆ ನೀನಯ್ಯ, ಅಯ್ಯ ಅಯ್ಯ ನೀ ದಾರಿ ದೀಪವಯ್ಯ. ನಮಃ ನಮಃ ಅಯ್ಯ ನಮೋ ನಮಃ, ನಮಃ ನಮಃ ಸತ್ಯ ನಮೋ ನಮಃ. ಯಜಮಾನ್ರೆ, ಇವತ್ತು ಆಗಿನಿಂದ ಯಾವ ಜನ ನಮ್ಮನ್ನು ನೋಡಿದ್ರೆ ತಲೆ ತಗ್ಗಿಸ್ತಾ ಇದ್ರು, ಇವತ್ತು ಅದೇ ಜನರ ಮುಂದೆ ನಾವು ತಲೆ ತಗ್ಸಾಗ್ಬಿಟ್ಟಿದೆ.
ಆ ನನ್ ಮಗ ಅಯ್ಯನ್ ಸಾವು ನಮ್ ಕೈಯಿಂದಾನೇ ಆಗ್ಬೇಕು ಅಂತ ದೇವರು ಬರ್ದ್ಬಿಟ್ಟವನೆ ಅಂತ ಕಾಣಿಸ್ತೈತೆ. ಅದಕ್ಕೆ ಅವನ ಊರ್ ಬಿಟ್ಟು ನಮ್ಮೂರಿಗೆ ಬಂದವನೆ. ಅಪ್ಪಯ್ಯ ನೀನ್ ಹೂ ಅನ್ನು ಆ ನನ್ ಮಗನ್ ಇವತ್ತೇ ಕತ್ತರಿಸ್ಬಿಡ್ತೇನೆ. ಯಾರು ನೀವು? ಯಾರ್ ನೀವೆಲ್ಲ? ಹಲೋ, ಅಯ್ಯ, ನೀನು ಊರ್ ಕಾಯೋ ಕೊತ್ವಾಲ ಆದ್ರ ನಿನ್ನ ಮನೆ ಕಾಯೋದಕ್ಕೂ ಒಂದು ನಾಯಿನೂ ಇಲ್ವಲ್ಲ. ಛೇ, ನೀನೇನ್ ಮಾಡ್ತಿದ್ದೆ ಅಲ್ಲಿ? ನಿನ್ನ ಹುಡ್ಕೊಂಬಂದ್ರು ಮಗನ, ನೀನ್ ಸಿಗ್ಲಿಲ್ಲ, ನಿಮ್ಮ ಅತ್ತಿಗೆ ಸಿಕ್ಕಾಕೊಂಡ್ಬಿಟ್ರು. ಹಂಗು ನಿಮ್ಮ ಅತ್ತಿಗೆ ಗರ್ಭಿಣಿ ಆದಾಳ. ಬರೋದ್ ಬಂದಿದೀವಿ, ಸೀಮಂತ ಮಾಡಿ ಹೋಗ್ತೀವಿ. ಏಯ್, ಹೆಂಗಸ್ರ ಹತ್ರ ನೀನ್ ಪೌರುಷ ತೋರಿಸ್ಕೊಡೋ ನಾ ಮಾಡ್ದ. ನಿಮ್ಮ ಏನ್ ಒಬ್ಬ ಪೊಲೀಸ್ ಆಫೀಸರ್ ಮನೆಗ್ ನುಗ್ಗಿ ಇಂಥ ಕೆಲಸ ಮಾಡೋರ್ನ ನಾಮರ್ದ ಅನ್ನೋದಿಲ್ಲ, ತಾಕತ್ತಿರೋನು ಅಂತ. ಹ್ಯಾಂಗೂ ನಿಮ್ಮ ಅತ್ತಿಗೆ ನರಳಾಡೋದನ್ನ ನೀನ್ ಕಣ್ಣಾರ ನೋಡಕ್ಕಾಗಲ್ಲ, ಕಿವಿಯಾರ ಕೇಳಿಸ್ಕೊಳ್ಳಿ ಅಂತ ಈ ಫೋನ್ ಹಚ್ಚಿದ್ದು. ಯವ್ವ, ಹುಟ್ಟದೇ ಇರೋ ಮಗು ಮೇಲೇನೆ ನೀನ್ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ಯಲ್ಲ. 26 ವರ್ಷ ಬೆಳೆದು ನಿಂತ ನನ್ನ ಮಗನ್ನ ನಿಮ್ಮ ಅಯ್ಯ ಸಾಯಿಸದನಲ್ಲ, ಆಗ ನಾನ್ ಎಷ್ಟು ನೋವು ಅನುಭವಿಸಿರ್ಬೇಕ. ನನ್ನೇನು ಮಾಡ್ಬೇಡಿ ಅಮ್ಮ, ಅಮ್ಮ ನನ್ ಮಗನ್ ಸಾಯಿಸ್ಬೇಡಿ ಬಾ, ಸಾಯಿಸ್ಬೇಡಿ ಬಾ ಮೇಡಮ್. ಅಕ್ಕೆ ಶೇಖರ್, ಡಾಕ್ಟರ್, ನನ್ನ ಹೆಂಡತಿ ಹೇಗಿದ್ದಾಳೆ ಡಾಕ್ಟರ್? ಡೋಂಟ್ ವರಿ, ಶಿ ಇಸ್ ಔಟ್ ಆಫ್ ಡೇಂಜರ್. ಆದ್ರೆ ಗರ್ಭಕೋಶ ರಿಮೂವ್ ಮಾಡ್ಬೇಕಾಗಿ ಬಂತು ಡಾಕ್ಟರ್. ಹಾಗಾಗಿ ಆಕೆಗೆ ಇನ್ ಮುಂದೆ ಮಕ್ಕಳಾಗಲ್ಲ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್. ಯಾಕೋ ಅಳ್ತೀಯಾ? ಈ ಊರಿಗೆ ಬರಲ್ಲ ಅಂತ ನಿಮ್ಮನ್ನ ಬಲವಂತ ಮಾಡಿ ಕರ್ಕೊಂಬಂದವನು ನಾನೇ. ನನ್ನ ಮಗನ್ ತರ ಕಾಪಾಡಿದ್ರಿ, ಆದ್ರೆ ಅದೇ ಮಗನ್ಗೆ ತಾಯಿನ ಕಾಪಾಡೋದು ಕರ್ತವ್ಯ ಅಂತ ಗೊತ್ತಾಗ್ಲಿಲ್ವಲ್ಲ ಅದಕ್ಕೆ. 24 ಗಂಟೆನೂ ಕಾನೂನು, ಕರ್ತವ್ಯ, ಜನ, ಸಮಾಜ ಅಂತ ಹೋರಾಡ್ದೆ. ಆದ್ರೆ ಇವತ್ತು ಕಾಕಿ ಅನ್ನೋ ಬೆಂಕಿ ನಿಮ್ ತಾಯ್ತನೇ ಸುಟ್ಟಾಕ್ಬಿಡ್ತಲ್ಲ. ನಿಮ್ಮನ್ನ ಕಾಪಾಡಕ್ಕಾಗ್ದಿರೋ ಪೊಲೀಸ್ ಕೆಲಸ ಯಾವ ಪುರುಷಾರ್ಥಕ್ಕೆ? ಹಾಗ್ಯಾಕಂತೀಯ ಅಯ್ಯ? ನಾವು ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು ಅಂದ್ರೆ ಏನಾದ್ರೂ ಒಂದು ಕಳ್ಕೊಳ್ಳೇಬೇಕು. ಅದಕ್ಕೆ ಹೆದ್ರಿ ಯುದ್ಧಕ್ಕೆ ಬೆನ್ಕುಟ್ಟು ಯಾರಾದ್ರೂ ಹೋಗ್ತಾರ? ಅದು ವೀರರ ಲಕ್ಷಣನೂ ಅಲ್ಲ, ನನ್ ಮಣ್ಣಿನ ಗುಣನೂ ಅಲ್ಲ.
ನಾನ್ ನನ್ ಮಗುನ್ ಕಳ್ಕೊಂಡೆ. ಅದ್ರಿಂದ ನನಗೇನು ಬೇಜಾರಿಲ್ಲ. ನೀನೇ ನನ್ ಮಗನಾಗಿದ್ಯಲ್ಲೋ. ಒಂಥರದಲ್ಲಿ ಒಳ್ಳೇದೇ ಆಯ್ತು. ಹೆಣ್ಣಾಗಿದ್ರೆ ಮದುವೆ ಆಗೋವರೆಗೂ ತಾಯಿ ಮಮತೆ ಕೇಳಿರೋಳು. ಗಂಡಾಗಿದ್ರೆ ಬೆಳೀತಾ ಬೆಳೀತಾ ಪ್ರೀತಿಲಿ ಪಾಲ್ ಕೇಳಿರೋನು. ಈಗ ಈಗ ಯಾವ ತೊಂದ್ರೆನೂ ಇಲ್ವಲ್ಲ. ಅದಕ್ಕೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಅದಕ್ಕೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ.